ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸದ್ಯ ಇನ್ನು ಯಾರು ಬಂದಿಲ್ಲ. ಎಲ್ಲರೂ ಬರೋದ್ರೊಳಗೆ ನಾನು ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸ್ಬೇಕು. ಬರೀ ಆ ಸೌಂದರ್ಯ ಹೇಳೋ ಮಾತನ್ನ ಕೇಳ್ತಾ ಕೂತ್ರೆ ನನ್ನ ಲೈಫ್ ಇಡೀ ಉದ್ಧಾರ ಆಗಲ್ಲ. ಅವಳ ಕೈ ಕೆಳಗೆ ಕಾಫಿ ಟೀ ಸಪ್ಲೈ ಮಾಡ್ತಾ ಅವಳ ಹತ್ರ ಬೈಸ್ಕೊಂಡೇ ಇರ್ತೀನಿ ಹೊರತು ನಾನು ಬೆಳೆಯಕ್ಕಾಗಲ್ಲ. ನಾನು ಬೆಳಿಬೇಕು ಅಂದ್ರೆ ರಾಣಿ ಥರ ಮೆರಿತಿರೋ ಆ ದಿಶಾನ ತುಳಿಬೇಕು. ನಿಧಾನವಾಗಿ ಚಿರು ದೃಷ್ಟಿಲಿ ಒಳ್ಳೆಯವಳು ಅನ್ಸ್ಕೊಳ್ತಾ ಒಳ್ಳೆ ಪೊಸಿಷನಿಗೆ ಹೋಗಬೇಕು. ಆ ಸೌಂದರ್ಯ ಕೈ ಕೆಳಗೆ ಕೆಲಸ ಮಾಡೋದು ಬಿಟ್ಟು ಅವಳ ಎತ್ತರಕ್ಕೆ ಸಮಾನವಾಗಿ ಬೆಳಿಬೇಕು. ಸದ್ಯಕ್ಕೆ ನನ್ನ ಮುಂದೆ ಇರೋ ಚಾಲೆಂಜಸ್ಸಲ್ಲಿ ಒಂದೊಂದೇ ಗೆಲ್ತಾ ಹೋಗಬೇಕು. ಮೊದಲು ಆ ದಿಶಾಗಿಲ್ಲಿ ಆಫೀಸಲ್ಲಿ ಕೊಡ್ತಿರೋ ಇಂಪಾರ್ಟೆನ್ಸ್ನ ನಾನು ಬ್ರೇಕ್ ಮಾಡಬೇಕು. ಓಹ್, ದಿಶಾ ಬರೋ ಟೈಮ್ ಆಯಿತು. ಯಾರಿಗೂ ಗೊತ್ತಾಗದೇ ಇರೋ ಥರ ಮೊದಲು ನಾನು ಅಂದ್ಕೊಂಡಿರೋ ಕೆಲಸನ ಮಾಡಿ ಮುಗಿಸ್ತೀನಿ. ಈಗ ಬಂದ್ರ ಸೌಂದರ್ಯ ಅವ್ರು ಬಂದಿಲ್ವಾ? ಅವ್ರ ಚಿಕ್ಕಪ್ಪನ ಜೊತೆ ಬರ್ತಿದ್ದಾರೆ. ಡೋಂಟ್ ವರಿ, ಇನ್ ಫ್ಯೂ ಸೆಕೆಂಡ್ಸ್ ಬ್ಯಾಕಪ್ ಆನ್ ಆಗುತ್ತೆ. ಸೌಂದರ್ಯ ದಿಶಾನೇ ಬಂದಿಲ್ಲ. ದಿಶಾ ಇನ್ನೂ ಬಂದಿಲ್ಲಪ್ಪ. ಚಿರು ಯಾಕೆ ಕಾಲ್ ಮಾಡ್ತಿದ್ದಾನೆ? ಚಿರು ಶ್ರೀಮರಲ್ಲೂ ಇಲ್ಲ. ಹಾ ಚಿರು, ಅದಕ್ಕೆ ಆಫೀಸಿಗೆ ಬಂದ್ರ? ಈಗಷ್ಟೇ ಬಂದೆ. ನೀನೆಲ್ಲಿದ್ಯಾ? ನಾನು ಇಲ್ಲಿ ಲಿಫ್ಟ್ ಅಲ್ಲಿ ಇದ್ದೆ. ಲಿಫ್ಟ್ ಆಫ್ ಆಗೋಯ್ತು, ಬ್ಯಾಕಪ್ ಆನ್ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಚೆಕ್ ಮಾಡ್ತೀರಾ? ಪವರ್ ಇಲ್ವಾ? ಇಲ್ಲ ಪವರ್ ಇದೆಯಲ್ಲ. ಅದೇನು ಅಂತ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ತೇನೆ ಇರು ಸರ್. ಹೋಗಿ ಮೇಂಟೆನೆನ್ಸ್ ಅವ್ರನ್ನ ಕರೀತಾ. ಏನಾಯ್ತು ಅನ್ಸೋದ್ಗೆ? ಲಿಫ್ಟ್ ಏನೋ ಸ್ಟಕ್ ಆಗ್ಬಿಡಿದಂತೆ, ಪವರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದಾ? ಇಲ್ಲೆಲ್ಲ ಇದೆ, ಬ್ಯಾಕಪ್ ಇದೆಯಲ್ಲ. ಅದೇ ಗೊತ್ತಾಗ್ತಿಲ್ಲ ಏನಾಗಿದ್ದೇವೆ ನಾವು. ಅದಕ್ಕೆ ಹೇಳಿದ್ದೀನಿ ಚೆಕ್ ಮಾಡಿಸ್ತಾರೆ ಬರೀ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಹೀಗಾಗಿರೋದು. ಯಾವಾಗ ಪವರ್ ಹೋದ್ರು ಇಮಿಡಿಯೇಟ್ ಆಗಿ ಬ್ಯಾಕಪ್ ಆನ್ ಆಗೋದು. ಅಲ್ಲ, ಎಲ್ಲದಕ್ಕೂ ನಿಮ್ಮ ಅತ್ತಿಗೆ ಮೇಲೆನೆ ಡಿಪೆಂಡ್ ಆಗಿದ್ದೀರಾ? ಇವಾಗ ಐ ಮೀನ್ ಲಿಫ್ಟ್ ಪ್ರಾಬ್ಲಮ್ ಇದ್ರೆ ಮೇಂಟೆನೆನ್ಸ್ ಅವ್ರು ಕಾಲ್ ಮಾಡಬೇಕು. ನೀವು ನೋಡಿದ್ರೆ ಸೌಂದರ್ಯ ಅವ್ರು ಕಾಲ್ ಮಾಡಿದ್ದೀರಲ್ವಾ, ಅವ್ರಿಗೆ ಸುಮ್ಮನೆ ಟೆನ್ಷನ್ ಆಗುತ್ತೆ. ಹೌದಲ್ವಾ? ನನಗೆ ಗೊತ್ತಿಲ್ಲದೆ ನಮ್ಮ ಅತ್ತಿಗೆ ಮೇಲೆ ಇಷ್ಟೊಂದು ಡಿಪೆಂಡ್ ಆಗ್ಬಿಟ್ಟಿದ್ದೀನಿ. ಅದು ಹೇಳ್ದಾಗಲೇ ಗೊತ್ತಾಗ್ತಾ ಇರೋದು. ಅಂದ್ರೆ ಚಿಕ್ಕ ವಯಸ್ಸಿಂದ ಏನೇ ಇದ್ರು ಅದಕ್ಕೇನೆ ಕೇಳ್ತಿದ್ದೆ, ಅವ್ರು ಹೇಳಿದ್ನೇ ಮಾಡ್ತಿದ್ದೆ. ಹಾಗೆ ಗೊತ್ತಿಲ್ಲದೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟೆ. ಬಟ್ ಯಾವಾಗಲೂ ಅವ್ರ ಮೇಲೆನೆ ಡಿಪೆಂಡ್ ಆಗಿರೋಕ್ಕಾಗಲ್ಲ ಅಲ್ವಾ? ಅಂದ್ರೆ ಅಲ್ಲ, ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ವೈಫ್ ದೀಪ ಅವರಿದ್ದಾರೆ. ಅವ್ರ ಹತ್ರ ಒಂದಷ್ಟು ಸಜೆಷನ್ಸ್ ಕೇಳ್ಬೋದು, ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ಬೋದು. ಆದ್ರೆ ಅವ್ರಿಗಿಂತ ಹೆಚ್ಚಾಗಿ ನಂಗೆ ನಮ್ಮ ಅತ್ತಿಗೆ ಮೇಲೆ ಬಾಂಡಿಂಗ್ ಜಾಸ್ತಿ ಬೆಳೆದಿರೋದು. ಸೊ ಏನು ಡಿಸ್ಕಸ್ ಮಾಡೋದಿದ್ರು ಅತ್ತಿಗೆ ಹತ್ರ ಡಿಸ್ಕಸ್ ಮಾಡ್ತೀನಿ. ಹೇಳಿ ಮೇಡಮ್. ಲಿಫ್ಟಲ್ಲಿ ಪವರ್ ಇಲ್ವಂತೆ, ಬ್ಯಾಕಪ್ ಪವರ್ ಯಾಕೆ ಆನ್ ಆಗಿಲ್ಲ? ಜನರೇಟರ್ 2 ದಿವಸದಿಂದ ಕೆಟ್ಟೋಗಿದೆ ಮೇಡಮ್. ಮತ್ತೆ ರಿಪೇರಿ ಮಾಡಿಸ್ಬೇಕು ತಾನೆ? ಅಲ್ಲ, ಇಲ್ಲೆಲ್ಲ ಪವರ್ ಇದೆ, ಅಲ್ಲಿ ಮಾತ್ರ ಯಾಕೆ ಪವರ್ ಹೋಯ್ತು ಏನು ಅಂತ ಮೊದಲು ಚೆಕ್ ಮಾಡಿ. ಇದೇನ್ ಚಿಕ್ಕ ಮಾವ, ಈ ತರ ಮೇಂಟೆನೆನ್ಸ್ ಇಶ್ಯೂಸ್, ಜನರೇಟರ್ 2 days ಇಂದ ಹಾಳಾಗಿದೆ ಅಂದ್ರೆ ಯಾಕೆ ನೋಡ್ಕೊಂಡಿಲ್ಲ? ಹಾ, ನೀವು ಅದನ್ನ ಸ್ಟ್ರಿಕ್ಟ್ ಆಗಿ ನೋಡ್ಕೊಂಡು ಫಾಲೋ ಅಪ್ ಮಾಡ್ಕೋಬೇಕಲ್ವಾ? ಸರಿನಮ್ಮ, ಅವ್ರಿಗೆ ನಾನು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ. ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ದೀಪ ಅವರೇನು? ಅಲ್ಲ, ಅವ್ರು ನಿಮ್ಮ ಒಳ್ಳೆ ಫ್ರೆಂಡ್ ಅಂತ ನೀವು ಹೇಳಿದ್ರಿ, ಆದರೆ ಅದಕ್ಕೂ ಮೀರಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನನ್ಸುತ್ತೆ? ಫ್ರೆಂಡ್ಶಿಪ್ ಅಷ್ಟೇ.
ನೀವು ದೀಪಾ ಅವ್ರನ್ನ ಫ್ರೆಂಡ್ ಅಂತ ಹೇಳಿದ್ರು, ನೋಡಿದವ್ರ ದೃಷ್ಟಿಯಲ್ಲಿ ಅವ್ರು ನಿಮ್ಮ ವೈಫೇ ಅಲ್ವಾ? ಮದ್ವೆ ಆದ್ಮೇಲೆ ಅದೆಲ್ಲ ಚೇಂಜ್ ಆಗ್ಲೇಬೇಕಲ್ವಾ? ನಿಮ್ಗೆ ಹಂಗ ಅನ್ಸಲ್ವಾ? ಗೊತ್ತಿಲ್ಲ, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಉತ್ತರ ಸಿಕ್ತಿಲ್ಲ ಅಂದ್ರೆ ಸಮಸ್ಯೆ ಇದೆ ಅಂತ ಆಯ್ತು. ಗೊತ್ತಿಲ್ಲ. ಏನಾಯ್ತಪ್ಪ? ಫ್ಯೂಸ್ ಇಲ್ಲ ಸರ್. ಹೊಸ ಫ್ಯೂಸ್ ತಗೊಂಬಂದ್ರೆ ಆಗತ್ತಾ? ಸರಿ ಹೋಗುತ್ತೆ ಸರ್. ಹೋಗಿ ತಗೊಂಬ ಹೋಗು. ಅಲ್ಲ, ಫ್ಯೂಸ್ನ ಯಾರು ತೆಗಿತಾರೆ, ಯಾಕೆ ತೆಗಿತಾರೆ? ಬ್ರೀತ್ ಮಾಡಿ, ಸ್ಲೋ ಆಗಿ ಬ್ರೀತ್ ಮಾಡಿ. ಅದು ಫ್ಯೂಸ್ ಏನೋ ಆಗಿದೆ, ಹೊಸ ಫ್ಯೂಸ್ ತರಿಸ್ತಾ ಇದೀವಿ. ಜನರೇಟರ್ ಕೂಡ 2 ದಿನದಿಂದ ಹಾಳಾಗಿದೆ ಅಂತೆ. ಏನೊಂದು 5-10 ಮಿನಿಟ್ಸ್ ಎಲ್ಲ ಸರಿ ಹೋಗುತ್ತೆ. ಹಾ ಸರಿ. ಆರ್ ಯು ಓಕೆ? ಆರಾಮಾಗಿದೆಯಾ ತಾನೇ? ಹಾ, ನಾನ್ ಪರವಾಗಿಲ್ಲ. ಆದ್ರೆ ದಿಶಾ ಅವ್ರಿಗೆ ಉಸಿರಾಡಕ್ ಆಗ್ತಾ ಇಲ್ಲ ಇಲ್ಲಿ. ವಾಟ್? ದಿಶಾನು ನಿನ್ ಜೊತೆ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳ? ಹೌದು. ಡೋಂಟ್ ವರಿ ಚಿರು, ದಿಶಾಗ್ ಸ್ವಲ್ಪ ಸಮಾಧಾನ ಮಾಡು. ಒಂದು 5-10 ಮಿನಿಟ್ಸ್ ಎಲ್ಲ ಸರಿ ಹೋಗುತ್ತೆ. ಹಾ ಸರಿ. ಅದಕ್ಕೆ ಡೋಂಟ್ ವರಿ, ಸರಿ ಮಾಡ್ತಿದ್ದಾರೆ. ದಿಶಾನು ಚಿರು ಜೊತೆ ಸ್ಟಕ್ ಆಗ್ಬಿಡ್ತಾಳ? ಹೌದು ಚಿಕ್ಕ. ಅಯ್ಯೋ ಪಾಪ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಯಾಕೆ ಮ್ಯಾಮ್ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಲಿಫ್ಟ್ ಸ್ಟಕ್ ಆಗಿದೆ, ಅದರಲ್ಲಿ ದಿಶಾ ಚಿರು ಇಬ್ರು ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ಪಾಪ. ಯಾರೋ ಕಿಡಿಗೇಡಿಗಳು ಬೇಕು ಅಂತ ಫ್ಯೂಸ್ ತೆಗ್ತಾರೆ. ಯಾರು? ಅಲ್ಲ ಮೇಡಮ್, ಈ ಆಫೀಸಲ್ಲಿ ಆ ತರ ಕೆಲಸ ಮಾಡೋದರಿ ಯಾರಿಗಿದೆ? ಮೇಡಮ್, ಅವ್ರು ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ಇವಾಗ ಏನ್ ಮಾಡೋದು ಮೇಡಮ್? ಮೇಂಟೆನೆನ್ಸ್ ನವರಿಗೆ ಹೇಳಿದೀವಮ್ಮ, ಹೊಸ ಫ್ಯೂಸ್ ತರ್ತಾ ಇದ್ದಾನೆ. ಮ್ಯಾಮ್, ಒಂದ್ಸತಿ ಚಿರಾಗ್ ಸರ್ ಹತ್ರ ಮಾತಾಡ್ಬೇಕಿತ್ತು. ಪಾಪ ಅವ್ರು ಹೇಗಿದಾರೋ ಏನೋ. ಏನಮ್ಮ ಬರೀ ಚಿರು ಬಗ್ಗೆ ಮಾತ್ರ ಹೇಳ್ತಾ ಇದೆಯಾ? ದಿಶಾನು ಸಿಕ್ಕಾಕೊಂಡಿದ್ದಾಳೆ. ಹಾ ಸರ್, ಹೌದು. ಅವರಿಗೂ ಫೋನ್ ಮಾಡಿ ಕೇಳಬೇಕಿತ್ತು. ಈಗ ತಾನೇ ಚಿರು ಹತ್ರ ಸೌಂದರ್ಯ ಮಾತಾಡಿದಾಳೆ, ಎಲ್ಲ ಓಕೆ ಅಂತೆ.